ನವರಾತ್ರಿ ಹಬ್ಬವನ್ನು 9 ದಿನ ಆಚರಿಸಲು ಸಾಧ್ಯವಿಲ್ಲವೇ? ಚಿಂತೆ ಬೇಡ. ಈ ವಿಡಿಯೋ ಒಂದು ದಿನದಲ್ಲೇ ನವರಾತ್ರಿ ಪೂಜೆ ಮಾಡುವ ಸರಳ ವಿಧಾನವನ್ನು ವಿವರಿಸುತ್ತೇನೆ. ದುರ್ಗಾದೇವಿ, ಲಕ್ಷ್ಮಿ, ಸರಸ್ವತಿ ದೇವಿಯ ಆರಾಧನೆಯನ್ನು ಮಾಡಿ. ಕಲಶ ಸ್ಥಾಪನೆ, ಜಪ, ನೈವೇದ್ಯ, ಆಯುಧ ಪೂಜೆ ಎಲ್ಲ ಕಾರ್ಯಕ್ರಮಗಳನ್ನು ತಿಳಿದುಕೊಳ್ಳಿ. ಇದು ನಿಮ್ಮ ಕುಟುಂಬದ ಶಕ್ತಿ, ಐಶ್ವರ್ಯ ಮತ್ತು ಜ್ಞಾನಕ್ಕೆ ದಾರಿ ತೋರಿಸುತ್ತದೆ. ಪೂಜೆ ಮಾಡುವ ಸರಳ ವಿಧಾನ. ಮನೆಯನ್ನು ಶುದ್ಧಿ ಮಾಡಿ ಪೂಜಾ ಸ್ಥಳಕ್ಕೆ ಒಂದು ಮಣೆಯನ್ನು ಇಟ್ಟು ಕೆಂಪು ಅಥವಾ ಹಳದಿ ಬಟ್ಟೆಯ ವಸ್ತ್ರವನ್ನು ಅದರ ಮೇಲೆ ಧರಿಸಿ. ದೇವಿಯ ಚಿತ್ರ ಇಲ್ಲವಾದಲ್ಲಿ ಮೂರ್ತಿ, ಗೊಂಬೆ ಯಾವುದಾದರೂ ಸಹ ಇದರಲ್ಲಿ ಇಟ್ಟು ಪೂಜೆಯನ್ನ ಮಾಡಬಹುದು. ಅದಾದ ನಂತರ ಒಂದು ಕಳಶದಲ್ಲಿ ನೀರು, ಹಳದಿ, ಕುಂಕುಮ, ಅಕ್ಷತೆಯ ಹಾಕಿ ಸಂಕಲ್ಪ ಮಾಡಿಕೊಳ್ಳಿ. ಅದಾದ ಮೇಲೆ ಕಳಶಕ್ಕೆ ಮಾವಿನ ಎಲೆ ಮತ್ತು ತೆಂಗಿನಕಾಯಿ ಇಟ್ಟು ದೇವಿಯ ರೂಪವನ್ನು ಬರೆದು ಆರಾಧಿಸಿ. ದೀಪ ಬೆಳಗಿಸಿ ಅಗರಬತ್ತಿಯನ್ನು ಹಚ್ಚಿ ಮೊದಲು ಗಣಪತಿ ಪೂಜೆಯನ್ನು ಮಾಡಿ. ಗಣಪತಿ ಪೂಜೆಯನ್ನು ಮಾಡಿದ ನಂತರ ದುರ್ಗಾದೇವಿ, ಲಕ್ಷ್ಮಿ, ಸರಸ್ವತಿ ದೇವಿಯನ್ನು ಆರಾಧನೆ ಮಾಡಿ. ಹೂವು, ಹಣ್ಣು, ನೈವೇದ್ಯವನ್ನು ಅರ್ಪಿಸಿ. ಜಪದ ಪಠಣೆ ಹೇಗೆ ಮಾಡಬೇಕು ಎಂದರೆ, ಕನಿಷ್ಠ ಈ ಮಂತ್ರಗಳನ್ನಾದರೂ ಓದಿ. ನಿಮಗೆ ಮಂತ್ರಗಳು ಯಾವುವು ಬರಲಿಲ್ಲ ಅಂದರೂ ಕೂಡ ಈ 3 ಮಂತ್ರಗಳನ್ನಾದರೂ ಹೇಳಿ ಪೂಜೆಯನ್ನು ನೆರವೇರಿಸಿ. ಓಂ ದುಂ ದುರ್ಗಾಯೇ ನಮಃ, ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ, ಓಂ ಐಂ ಸರಸ್ವತಿಯೇ ನಮಃ ಎನ್ನುವ ಮಂತ್ರವನ್ನು ಜಪಿಸುತ್ತಾ ಇರಿ. ಅಥವಾ ದುರ್ಗಾ ಸ್ತೋತ್ರ, ನಿಮಗೆ ಶ್ಲೋಕ ಓದಲು ತುಂಬ ಬಯಸುತ್ತೀರಿ ಎಂದಾದರೆ ದುರ್ಗಾ ಸ್ತೋತ್ರ ಅಥವಾ ಲಲಿತಾ ಸಹಸ್ರನಾಮದಿಂದ ಕೆಲವು ಶ್ಲೋಕಗಳನ್ನು ಪಾರಾಯಣ ಮಾಡಿ. ನೈವೇದ್ಯ ಇಡುವುದಾದರೆ ಸಾತ್ವಿಕ ಆಹಾರ ಅಂದರೆ ಹೆಸರು ಬೇಳೆ ಪಾಯಸ, ಅಕ್ಕಿ, ಬಾಳೆಹಣ್ಣು ಉಪಯೋಗಿಸಿ ತಯಾರಿಸುವ ಪ್ರಸಾದವನ್ನು ದೇವಿಗೆ ಅರ್ಪಿಸಿ. ನಂತರ ಪ್ರಸಾದವನ್ನು ಮನೆಯವರೆಲ್ಲ ಸೇವಿಸಿ. ಆಯುಧ ಪೂಜೆಯನ್ನು ಮಾಡುವಂತಹ ಕೆಲಸದ ಸಾಧನಗಳನ್ನು ತಂದು ಪುಸ್ತಕಗಳು, ವಾಹನಗಳಿಗೆ ಅಕ್ಷತೆಯನ್ನು ಹಾಕಿ ಪೂಜೆಯನ್ನ ಮಾಡಿ. ದೇವಿಯನ್ನು ಆರತಿ ಮಾಡಿ. ಇದಾದ ಬಳಿಕ ದೇವಿಗೆ ಆರತಿ ಮಾಡಿ ಪ್ರಾರ್ಥನೆಯನ್ನು ಮಾಡಿ ಹಬ್ಬವನ್ನು ಮುಗಿಸಿಕೊಳ್ಳಿ. ಹೀಗೆ ಮಾಡುವುದರಿಂದ 9 ದಿನಗಳಲ್ಲಿ ಮಾಡುವಂತಹ ನವರಾತ್ರಿ ಹಬ್ಬವನ್ನು ಕೇವಲ ಒಂದೇ ದಿನದಲ್ಲಿ ಸಂಕೇತವಾಗಿ ಆಚರಿಸಿದಂತೆ ಫಲ ದೊರೆಯುತ್ತದೆ. ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್ ಅನಂತ ಧಾರೆ ಟಾಕ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.